ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಪೀಟರ್ ಸಿನಿಮಾದ ನಿರ್ದೇಶಕರು ಸುಕೇಶ್ ಶೆಟ್ಟಿ ಅವರು ನಮ್ಮೊಳಗೆ ಇದ್ದಾರೆ. ಸೊ ಇದೇ ಏಪ್ರಿಲ್ 10ರಂದು ಪೀಟರ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಅವರ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಹೇಗೆ ನಡೀತಾ ಇದೆ ಸರ್ ಸಿನಿಮಾ ಕೆಲಸಗಳು ಎಲ್ಲವೂ? ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಈಗ ಸ್ವಲ್ಪ ಹೀಟಪ್ ಆಗಿದೆ ಎಲ್ಲನೂ. ಸೊ ಇನ್ನೇನು ಬಂತು ಏಪ್ರಿಲ್ 10 ರಿಲೀಸ್. ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್. ಪೀಟರ್ ಸಾಮಾನ್ಯವಾಗಿ ಪ್ರತಿಯೊಂದು ಸಿನಿಮಾಗೂ ಕೂಡ ಒಂದು ಕಾರ್ಯಕಾರಣ ಸ್ವರೂಪ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಪೀಟರ್ ಕಥೆಯ ಕಾರ್ಯಕಾರಣ ಸ್ವರೂಪದ ಬಗ್ಗೆ ಹೇಳೋದಾದರೆ? ಪೀಟರ್ ಅಂತ ಕತೆ ಹುಟ್ಕೊಂಡಿದ್ದೆ ಒಂದು ಹೊಸತೇನೋ ಒಂದು ಅನುಭವ ಕೊಡಬೇಕು ಸಿನಿಮಾ ಪ್ರೇಕ್ಷಕರಿಗೆ ಅಂತ. ಯಾಕಂದರೆ ದೂರದರ್ಶನ ಸಿನಿಮಾ ಆದಮೇಲೆ ತುಂಬ ಒಂದಷ್ಟು ಯೋಚನೆಗಳು ಹುಟ್ಕೊಂಡಿತ್ತು. ಅಂದರೆ ಯಾವ ಥರ ಸಿನಿಮಾ ಕೊಡ್ಬೋದು. ಬಟ್ ಆಡಿಯನ್ಸಿಗೆ ಯಾವತ್ತೂ ಅವ್ರು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ, ನಾನು ಥಿಯೇಟ್ರಿಗೆ ಹೋಗಿ ಕೂತಾಗ ನನಗೊಂದೇನೋ ಹೊಸ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಅಥವಾ ನಾನು ಏನೋ ಒಂದು ಎಮೋಷನ್ನ ತೊಗೊಂಡೋಗ್ಬೇಕು, ಅಥವಾ ನಾನು ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ತೊಗೊಂಡೋಗ್ಬೇಕು ವಾಪಸ್ ಹೋಗ್ತಾ ಅನ್ನೋದು ಒಂದು ತುಂಬ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ನಮ್ಮಲ್ಲೇ ಇರುವಂಥ ಕಥೆಯನ್ನು ಒಂದು ಇಂಟೆನ್ಸ್ ಆಗಿ, ಒಂದು ಥ್ರಿಲ್ಲಿಂಗ್ ಆಗಿ ಹೇಗೆ ಜನಕ್ಕೆ ಮುಟ್ಟಿಸ್ಬೋದು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು, ಸೊ ಅದನ್ನು ಸಬ್ಜೆಕ್ಟ್ ಆಗಿ ತೊಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಸೊ ಇಲ್ಲಿವರೆಗೆ ಬಂದಿರ್ತೀವಿ ಹೊರಗಡೆ. ಓಕೆ, ಈ ನಿಮ್ಮ ಈ ಒಂದು ಫಿಲಮ್ ಕೆರಿಯರ್ ನೋಡೋದಾದರೆ ದೂರದರ್ಶನ ಆದ ನಂತರ ಒಂದು ನಿಮ್ಮ ಎರಡನೇ ಸಿನಿಮಾ, ಅದು ಕೂಡ ನೇಟಿವಿಟಿಗೆ ತಕ್ಕ ಹಾಗೆ ಬಂದಿರುವಂಥ ಸಿನಿಮಾ. ಬಿಕಾಸ್ ಏನಕ್ಕಂದರೆ ಆಗಿನ ಕಾಲದ ಒಂದು 90s ಕಿಡ್ಸ್ಗೆಲ್ಲ ಒಂದು ರಿಲೇಟ್ ಆಗಿರುವಂಥ ಸ್ಟೋರಿ. ಸೊ ಇದು ಕೂಡ ನಾವು ನೋಡೋದಾದರೆ ಎಲ್ಲೋ ಒಂದು ಕಡೆ ಮಣ್ಣಿನ ಕತೆ ಅದೇ ರಿಲೇಟ್ ಆಗುತ್ತೆ. ಸೊ ಈ ಪ್ರಸ್ತುತ ನಮ್ಮ ಇಂಡಸ್ಟ್ರಿ ಇರೋ ಪರಿಸ್ಥಿತಿನಲ್ಲಿ ಈ ರೀತಿ ಸಬ್ಜೆಕ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಸ್ ಮ್ಯಾಮ್. ಈಗ ನಮ್ಮ ಸ್ಟ್ರೆಂತ್ ಅದು. ಅಂದರೆ ನಾವು ಬಂದಿರುವಂಥ ರೂಟ್ ಆಗಲಿ ಅಥವಾ ನಾವು ಬಂದಿರುವಂಥ ದಾರಿ ಆಗಲಿ, ನಮಗೆ ಪ್ರತಿಯೊಬ್ಬ ನಿರ್ದೇಶಕನಿಗೆ ಅವನದೇ ಆದಂಥ ಒಂದು ಸ್ಟ್ರೆಂತ್ ಇರುತ್ತೆ. ಸೊ ಎಮೋಷನ್ನ ದಾಟಿಸೋದಾಗಲಿ, ಕ್ಯಾರೆಕ್ಟರ್ಗಳನ್ನು ಸೃಷ್ಟಿ ಮಾಡೋದಾಗಲಿ, ಆ ಕ್ಯಾರೆಕ್ಟರ್ನ ಅಷ್ಟೇ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡೋದಾಗಲಿ, ಇದು ಬಹುಶಃ ನನ್ನ ಸ್ಟ್ರೆಂತ್ ಅನಿಸುತ್ತೆ. ಅದನ್ನು ಕೋರಾಗಿ ಇಟ್ಕೊಂಡು ಪ್ರತಿಯೊಬ್ಬ ನಿರ್ದೇಶಕ ಅವನ ಸ್ಟ್ರೆಂತನ್ನು ಮೊದಲು ಕೋರಾಗಿ ಇಟ್ಕೊಂಡು ಅದ್ರ ಸುತ್ತ ಕತೆ ಹೆಣಿಲೇಬೇಕು. ಸೊ ಅದ್ರ ಜೊತೆಗೆ ಆಡಿಯನ್ಸಿಗೆ ಹುಕ್ಕಾಗುವಂಥದ್ದು, ಆಡಿಯನ್ಸಿಗೆ ಇಂಟ್ರೆಸ್ಟ್ ಆಗುವಂಥದ್ದು, ಆಡಿಯನ್ಸ್ನ ಅವನ ಪಾತ್ರಗಳ ಜೊತೆಗೆ, ಅವನ ಸಿನಿಮಾ ಕತೆ ಜೊತೆಗೆ, ಚಿತ್ರಕಥೆ ಜೊತೆಗೆ ಕರ್ಕೊಂಡು ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಹೇಳಿದ್ರಿ ದೂರದರ್ಶನ. ಎಸ್, ದೂರದರ್ಶನ ಈಸ್ ಆಲ್ಸೋ ಎಮೋಷನಲ್ ಆ್ಯಂಡ್ ಒಂದು ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಸಬ್ಜೆಕ್ಟ್. ಆ ವಿಷಯವನ್ನು ಅಥವಾ ಆ ಸಬ್ಜೆಕ್ಟು ಅಥವಾ ಅದು ಯಾಕೆ ತೊಗೊಂಡಿದ್ದು ಅಂದರೆ, ನೋಡೋನು ಅವ್ರು ಕನೆಕ್ಟ್ ಮಾಡ್ಕೋಬೇಕು. ಹೌದು, ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ನನ್ನ ಬಾಲ್ಯ ನೆನಪಾಗ್ತಿತ್ತು. ನನಗೆ ಸಾಕಷ್ಟು ಜನ ಹೇಳಿದ್ದಾರೆ ಸಿನಿಮಾ ನೋಡಿದವರು, ನನ್ನ ಬಾಲ್ಯ ನೆನಪಾಗ್ತಿತ್ತು, ನಮ್ಮ ಮನೆಯಲ್ಲೂ ಟಿ ವಿ ಇತ್ತು, ಆವಾಗ ಇಷ್ಟೊಂದು ಜನ ಎಲ್ಲ ಇದು ಮಾಡ್ತಾಯಿದ್ರು, ಈ ಥರದ್ದೆಲ್ಲ ಸಾಕಷ್ಟು. ಸೊ ದಟ್ ಈಸ್ ವೇರ್ ಒಬ್ಬ ನಿರ್ದೇಶಕ ಮೊದಲು ಗೆಲ್ತಾನೆ. ಯಾವಾಗ ಅವನು ಪಾತ್ರಗಳನ್ನು ನಿಜ ಆಡಿಯನ್ಸ್ ಜೊತೆ ಕನೆಕ್ಟ್ ಮಾಡ್ತಾನೆ, ಆವಾಗ ಒಬ್ಬ ನಿರ್ದೇಶಕ ಗೆಲ್ತಾನೆ. ಸೊ ಇದು ನನ್ನ ಒಂದು ಥಾಟ್ ಪ್ರೊಸೆಸ್. ಸೊ ಹಾಗೆಯೇ ಇಲ್ಲೂ ಕೂಡ ಅಷ್ಟೇ ಸಾಕಷ್ಟು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದೀವಿ. ಸೊ ಆ ಪಾತ್ರಗಳು ಮನುಷ್ಯನ ದೈನಂದಿನ ಜೀವನದಲ್ಲಿ ಸಾಕಷ್ಟು ಹತ್ತಿರ ಇರುವಂಥದ್ದಿದೆ. ಆ್ಯಂಡ್ ಸಿನಿಮ್ಯಾಟಿಕ್ ಆಗಿ ಅದನ್ನು ಹೇಗೆ ನಾವು ಪ್ರೆಸೆಂಟ್ ಮಾಡ್ತೀವಿ, ಹೇಗೆ ನಾವು ಅದನ್ನು ಫಿಟ್ ಮಾಡಿರ್ತೀವಿ ಆ ವರ್ಲ್ಡಲ್ಲಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಹೌದು, ಆ ಪೀಟರ್ ಕ್ಯಾರೆಕ್ಟರ್ ನಾವು ನೋಡೋದಾದರೆ ಮೇಲ್ನೋಟಕ್ಕೆ ಒಂಥರ ತುಂಬ ಶಾಂತವಾಗಿ ಸೈಲೆಂಟಾಗಿ ಕಾಣಿಸ್ತಾರೆ. ಬಟ್ ಒಂದು ರೀತಿ ಅಬ್ಸರ್ವ್ ಮಾಡಿದ್ರೆ ಒಳಗಡೆ ಏನೋ ಟೆನ್ಷನ್ ಇದೆ ಅನ್ನೋವಂಥ ಫೀಲ್ ಕಾಣಿಸ್ತಿದೆ. ಸೊ ಈ ಕಾಮ್ನೆಸ್ ಏನಾದರೂ ಒಂದು ಮಾಸ್ಕಾ ಹೇಗೆ ಅಂತ? ಎಸ್, ಮಾಸ್ಕ್ ಖಂಡಿತ ಹೌದು. ಯಾಕೆ ಅಂದರೆ ಪ್ರತಿ ಮನುಷ್ಯನಲ್ಲೂ ಒಂದು ಪೇಯ್ನ್ ಇರುತ್ತೆ, ಅನ್ಸ್ಪೋಕನ್ ಪೇಯ್ನ್ ಅದು. ಯಾಕೆಂದರೆ ಕೆಲವೊಂದು ಪೇಯ್ನ್ಗಳನ್ನು ಮುಂದೆ ಇರೋರ ಹತ್ರ ಹೇಳ್ಕೊಂಡ್ರೆ ವರ್ಕ್ ಆಗಲ್ಲ. ಯಾಕೆಂದರೆ ಅದಕ್ಕೆ ಆ ಪೇಯ್ನಿಗೆ ಎಂಡೂ ಇಲ್ಲ, ಆ ಪೇಯ್ನಿಗೆ ಸಲ್ಯೂಷನ್ ಇಲ್ಲ. ಸೊ ಅದೆಲ್ಲ ಒಂದು ಕಾನ್ಫ್ಲಿಕ್ಟಲ್ಲಿ ಉಟ್ಕೊಂಡಿರುವಂಥ ಪೇಯ್ನ್. ಆ ಕೆಲವೊಂದು ಪೇಯ್ನು ಇಂಡಿವಿಜುವಲಾಗಿ ನಾವೇ ಅನುಭವಿಸ್ಬೇಕಾಗತ್ತೆ. ಸೊ ಇಲ್ಲಿ ಪೀಟರು ಅಷ್ಟೇ, ಅವನ ಒಂದು ಒಳಗಿನ ತೊಳಲಾಟ, ಒದ್ದಾಟ, ಆ ನೋವುಗಳು ಅವನೇ ಅನುಭವಿಸ್ತಾ ಇರ್ತಾನೆ. ಅದನ್ನು ನಾವು ಆಡಿಯನ್ಸ್ಗೂ ದಾಟಿಸಿರ್ತೀವಿ. ಈಗ ನೋವು ಅಥವಾ ಬೇಜಾರು ಅಥವಾ ಏನೋ ಒಂದಿದ್ದಾಗ, ಯಾರಿಗೂ ತೋಡ್ಕೊಳ್ಳೋಕ್ಕಿದ್ದಾಗ ಅದೊಂಥರ ಇದಾಗ್ಬಿಡುತ್ತೆ. ಬಟ್ ಯಾರೂ ಇಲ್ಲ ತೋಡ್ಕೊಳ್ಳೋಕ್ಕೆ ಅಂದಾಗ ಅದು ಕಣ್ಣೀರಾಗಿ ಹೋಗುತ್ತೆ. ಬಟ್ ಇಲ್ಲಿ ಕಣ್ಣೀರಾಗೂ ಹೋಗಬಾರ್ದು,
ಅವ್ನು ತೋಡ್ಕೊಳ್ಳಬಾರ್ದು, ಬಟ್ ಅವನ ಪೇನ್ ಅವನೊಳಗಡೆ ಇರಬೇಕು, ಅವನ ಪೇನ್ ಆಡಿಯನ್ಸಿಗೆ ನಾವು ದಾಟಿಸ್ಬೇಕು. ಸೊ ದಿಸ್ ವಾಸ್ ದ ಮೇನ್ ಇಂಟೆನ್ಷನ್ ಆ್ಯಸ್ ಎ ಡೈರೆಕ್ಟರ್ ನಾನು ಪ್ರೂವ್ ಮಾಡಬೇಕಾಗಿತ್ತು. ಯಾಕೆಂದರೆ ನಾವು ಅದು ಮಾಡಿದಾಗ ಏನಾಗುತ್ತೆ, ಸಿನಿಮಾ ಟ್ರಾವೆಲ್ ಆಗ್ತಾ ಆಡಿಯನ್ಸು ಪೀಟರ್ ಜೊತೆ ಕನೆಕ್ಟ್ ಆಗ್ತಾ ಬರಬೇಕು. ಪೀಟರ್ ಜೊತೆ ಕನೆಕ್ಟ್ ಆಗ್ತಾ ಬಂದಾಗ ಎಂಡ್ ಹೋಗ್ತಾ ಆಡಿಯನ್ಸ್ ಪೀಟರ್ ಮತ್ತು ಉಳಿದ ಕ್ಯಾರೆಕ್ಟರ್ಗಳನ್ನು ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಸೊ ದಟ್ ವಾಸ್ ದ ಮೇನ್ ಇಂಟೆನ್ಷನ್. ಅದೇ ಪೇಯ್ನ್ ಏನಿದೆ ಅದು ಮುಖದಲ್ಲಿ ತೋರಿಸ್ಬೇಕಾಗಿದ್ದು ತುಂಬ ಅವಶ್ಯಕತೆ ಇತ್ತು. ಒಂದೇ ಸರಿ ಬರ್ಸ್ಟ್ ಔಟ್ ಆಗಿಬಿಟ್ರೆ ಅಥವಾ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಎಲ್ಲ ಹೇಳಿಬಿಟ್ರೆ ಅಲ್ಲಿ ಆಡಿಯನ್ಸಿಗೂ ಒಂದು ನಿರಾಳ ಆಗಿಬಿಡುತ್ತೆ. ಬಟ್ ಆಡಿಯನ್ಸ್ನು ಆ ಒಂದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ಗೆ ಅಥವಾ ನಮ್ಮ ಅಸಿಸ್ಟೆಂಟ್ಸ್ಗೆ, ಈ ಸಿನಿಮಾ ನೋಡಿ ಆಡಿಯನ್ಸ್ ಹೊರಗಡೆ ಹೋಗ್ಬೇಕಾರೆ ಒಂಥರ ಗುಮ್ಮಂತ ಇರಬೇಕು. ಅಂದರೆ ಆ ಒಂದು ಮನಸ್ಸಲ್ಲಿ ಅದೇನೋ ಒಂಥರ ಫೀಲ್ ಆಗ್ತಾ ಇರಬೇಕು, ಖುಷಿನೂ ಆಗ್ತಾ ಇರಬೇಕು. ಪ್ಲಸ್ ಅದು ಏನೋ ಇದೆ ಇದರಲ್ಲಿ, ಏನೋ ಮಾಡಿದ್ದಾರೆ, ಇದೊಂದು ಸಿನಿಮಾ ತುಂಬ ಕನೆಕ್ಟ್ ಆಗ್ತಿದೆಯಲ್ಲ ಅನ್ನೋ ಥರ ಫೀಲ್ ಆಗಬೇಕು ಅನ್ನೋದು ತುಂಬ ದೊಡ್ಡ ಇಂಟೆನ್ಷನ್ ಆಗಿತ್ತು. ಹೌದು, ವೆರಿ ಫಸ್ಟ್ ಡೈಲಾಗ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸು. ಜೆಸ್ಸಿ ಮತ್ತೆ ಬಂದಿದ್ದಾಳೆ ಡೇವಿಡ್ನ ಕರ್ಕೊಂಡು ಬಾ. ಸೊ ಇವಾಗ ಈ ಜೆಸ್ಸಿ ಯಾರು, ಡೇವಿಡ್ ಯಾರು, ಪೀಟರ್ ಯಾರು ಅಂತ? ಎಸ್, ಜೆಸ್ಸಿ ಕೂಡ ಒಂದು ಮುಖ್ಯವಾದ ಪಾತ್ರ ನಮ್ಮ ಸಿನಿಮಾದಲ್ಲಿ. ಬಟ್ ಆ ಪಾತ್ರದ ಕ್ಯಾರೆಕ್ಟರ್ ಡಿಸೈನ್ ಆ್ಯಂಡ್ ಆ ಪ್ಲೇಸ್ ಮಾಡಿರುವಂಥ ರೀತಿ ಮತ್ತು ಪ್ರೆಸೆಂಟ್ ಮಾಡಿರುವಂಥ ರೀತಿ ಅದು ಥಿಯೇಟ್ರಿಕಲ್ ಆಗಿ ಅದು ಥಿಯೇಟ್ರಲ್ಲೇ ನೋಡಬೇಕು. ಯಾಕೆಂದರೆ ವಿ ಡಿಸೈನ್ಡ್ ಲಿಟ್ರಲಿ, ನಾನು ಅದನ್ನೇ ಹೇಳ್ತೀನಲ್ಲ. ಸೊ ಇದು ಈ ಕತೆ, ಚಿತ್ರಕಥೆ ಮತ್ತು ಈ ಕಂಪ್ಲೀಟ್ ಡಿಸೈನ್ ಏನಿದೆ ಸಿನಿಮಾದು, ಇದು ಪ್ಯೂರ್ಲಿ ಮೇಡ್ ಫಾರ್ ಥಿಯೇಟರ್ ಆ್ಯಂಡ್ ಪ್ಯೂರ್ಲಿ ಮೇಡ್ ಫಾರ್ ಆಡಿಯನ್ಸ್. ಅಂದರೆ ಜೆಸ್ಸಿ ಒಂದು ವಿಷಯನ ಹೇಳ್ಬೋದು, ಜೆಸ್ಸಿ ಅಂತ ಪಾತ್ರಗಳು 10ರಲ್ಲಿ 6 ಮನೇಲಿದ್ದೇ ಇರುತ್ತೆ. ಓಕೆ, ಬಟ್ ಅದು ಎಂಥ ಪಾತ್ರ, ಅದು ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಯಾವ ಥರ ಆ್ಯಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಪಾತ್ರ ಆಗಲಿ, ರಾಧಾ ಪಾತ್ರ ಆಗಲಿ, ಮೀರಾ ಪಾತ್ರ, ಅಪಾರ್ಟ್ ಫ್ರಮ್ ಪೀಟರ್ನ ಹೇಳ್ತಾ ಇರೋದು, ಆ್ಯಂಡ್ ಮೇರಿ ಪಾತ್ರ ಇದೆ, ಪ್ರತಿಮಾ ನಾಯಕ್ ಅವರು ಮಾಡಿದ್ದಾರೆ, ಆ್ಯಂಡ್ ಜೋಸೆಫ್ ಅಂತ ರಾಧಾಕೃಷ್ಣ ಕುಂಬ್ಳೆ ಅವರು ಮಾಡಿದ್ದಾರೆ. ಸೊ ಸಾಕಷ್ಟು ಪಾತ್ರಗಳನ್ನು ನಾವು ಕಟ್ಟಿಕೊಟ್ಟಿರುವಂಥ ರೀತಿ ಮನಸ್ಸು ತಟ್ಟಬೇಕು ಅನ್ನೋದು ಮುಖ್ಯ ಉದ್ದೇಶ. ಆವಾಗಲೇ ಅಲ್ವಾ ಆಡಿಯನ್ಸ್ ಕನೆಕ್ಟ್ ಆಗಿ ಪ್ರಾಬಬ್ಲಿ ರೀಚ್ ಆಗುವಂಥದ್ದು. ಕೆಲವೊಂದು ಕಡೆ ಈ ಕ್ಯಾಮ್ರಾ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಒಂದು ಕಡೆ ಸ್ಟಿಲ್ ಇಟ್ಟಿದ್ದೀರಾ, ಮತ್ತೊಂದು ಕಡೆ ಈ ಲೋ ಫ್ರೇಮಿಂಗು ಹೈ ಫ್ರೇಮಿಂಗು ಸ್ವಲ್ಪ ಹೆಚ್ಚಾಗಿರುವಂಥದ್ದು, ಮತ್ತೊಂದು ಕಡೆ ಕೆಲವೊಂದು ಕಡೆ ಬೇಕು ಅಂತಲೇ ಸ್ಲೋ ಮಾಡಿರೋವಂಥದ್ದು. ಇದು ಆಡಿಯನ್ಸ್ಗೆ ಅಂದರೆ ಅಬ್ಸರ್ವ್ ಮಾಡೋದಕ್ಕೆ ಟೈಮ್ ಕೊಡೋಕ್ಕಾ ಏನು ಅಂತ? ಖಂಡಿತ ಅಬ್ಸರ್ವ್ ಮಾಡೋದಕ್ಕೆ ಟೈಮ್ ಕೊಡೋದು ಒಂದು. ಆಮೇಲೆ ಈಗ ಏನಾಗುತ್ತೆ, ಈಗ ಒಬ್ಬ ನೋನ್ ಆ್ಯಕ್ಟರ್ ಫೇಸ್ ನಾವು ತೋರಿಸಿದಾಗ ಅವರ ಇಮೇಜಿಂದ ಅದು ನೋಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಒಂದು ಪಾತ್ರ, ಆ ಪಾತ್ರ ನಮ್ಮ ಮನಸ್ಸಿಗೆ ಅಥವಾ ಒಬ್ಬ ನೋಡುಗನ ಮನಸ್ಸಿಗೆ ತಟ್ಟಬೇಕು ಅಂದರೆ ನಾವು ಒಂದು ಸೆಕೆಂಡ್ ಟೈಮ್ ಕೊಡಬೇಕು. ಒಂದು ಸಣ್ಣದಾಗಿರುವಂಥ ಒಂದು ಪಾಸ್ ಬೇಕು, ಒಂದು ಸಣ್ಣದಾಗಿರುವಂಥ ಒಂದು ಅಬ್ಸರ್ವೇಷನ್ಗೆ ಒಂದು ಸ್ವಲ್ಪ ಜಾಗ ಕೊಡಬೇಕು. ಬಟ್ ಅದು ನಮ್ಮ ಕ್ರಿಯೇಟಿವಿಟಿ ಆ್ಯಂಡ್ ಟೆಕ್ನಿಕಾಲಿಟಿ ಮೀರಿ ಹೋಗಬಾರ್ದು. ಅದರಲ್ಲೂ ಒಂದು ಕ್ರಿಯೇಟಿವಿಟಿ ಇರಬೇಕಾಗತ್ತೆ. ಆ್ಯಂಡ್ ಪ್ರತಿಯೊಂದು, ಈಗ ಜೆಸ್ಸಿ ಮತ್ತೆ ಬಂದಿದ್ದಾಳೆ ಅಂತಾಗ ನಾವು ಜೆಸ್ಸಿನೇ ತೋರಿಸ್ತೀವಿ, ಓಕೆನಾ? ಬಟ್ ಅದು ಸಿನಿಮಾಗೆ ಬಂದಾಗ ಕನೆಕ್ಟ್ ಆಗುತ್ತೆ. ಓಕೆ, ಬಟ್ ಆ ಜೆಸ್ಸಿನ ನಾವು ತೋರಿಸಿದಾಗ ಅದು ಒಂದು ಕ್ಷಣಕ್ಕೊಂದು ಗ್ಲ್ಯಾನ್ಸ್ ಮಾಡಬೇಕು. ಸೊ ಒಂದು ಕ್ಷಣಕ್ಕೊಂದು ಗ್ಲ್ಯಾನ್ಸ್ ಮಾಡಬೇಕಾಗತ್ತೆ. ಸೊ ಆಡಿಯನ್ಸಿಗೆ ಒಬ್ಬ ನೋನ್ ಆ್ಯಕ್ಟರ್ ಟ್ರೈಲರ್ ತೋರಿಸೋದಕ್ಕೂ ಒಂದು ಹೊಸ ತಂಡ, ಒಂದು ಸಣ್ಣ ಹೆಸರನ್ನ ಇಟ್ಕೊಂಡಿರೋಂಥ ನಟರು ಅವರನ್ನೆಲ್ಲ ತೋರಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಹಾಗಾಗಿ, ಯಾಕೆಂದರೆ ಅವ್ರಿಗೆಲ್ಲೋ ನೋಡಿದ್ದೀನಲ್ಲ ಅಂತ ಅನಿಸುತ್ತೆ ಆ್ಯಕ್ಟ್ರುಗಳನ್ನು, ಅನ್ಸೋರ್ಷಲ್ಲಿ ನಾವು ಇನ್ನೊಂದು ಕಡೆ ಹೋಗ್ಬಿಟ್ಟಿರ್ತೀವಿ, ಮತ್ತು ವಾಪಸ್ ತಿರುಗಿ ಬಂದು ನೋಡ್ತಾರೆ. ಸೊ ಈ ಥರನೂ ಒಂದು ಕಾರಣ. ಹೌದು, ಬಿಕಾಸ್ ಏನಕ್ಕಂದರೆ ಕೆಲವೊಂದು ಕಡೆ ಈ ಎಡಿಟಿಂಗ್ ಪ್ಯಾಟರ್ನ್ ಅಬ್ಸರ್ವ್ ಮಾಡೋದಾದರೆ ಈ ಫಾಸ್ಟ್ ಕಟ್ಸು, ಸ್ಲೋ ಮೂಮೆಂಟ್ಸು ಈ ಎರಡೂ ಕೂಡ ಮಿಕ್ಸ್ ಆಗಿದೆ. ಇದು ಕ್ಯಾರೆಕ್ಟರ್ ಇಂಟೆನ್ಸಿಟಿನ ರಿಫ್ಲೆಕ್ಟ್ ಮಾಡುತ್ತಾ ಹೇಗೆ ಅಂತ? ಇದು ಬೇಸಿಕಲಿ ಟೀಸರ್ ಒಂದು ಇಂಟೆನ್ಸಿಫೈ ಆಗಿ ಎಡಿಟ್ ಮಾಡಬೇಕಾಗಿತ್ತು. ನಮ್ಮ ಟೀಸರ್ನ ಎಡಿಟ್ ಮಾಡಿದ್ದು ಕೇರಳದ ಒಂದು ಟೀಮ್, ಈ ಕುಂಬಳಂಗಿ ನೈಟ್ಸ್ ಆಗಲಿ, ಆಮೇಲೆ ಈ ಥರದ್ದು ಒಂದು ಸಾಕಷ್ಟು ಸಿನಿಮಾಗಳ ಎಡಿಟ್ ಮಾಡಿರುವಂಥ ತಂಡ. ಸೊ ಅದರದ್ದು ಎಡಿಟರ್ ನಮ್ಮ ಸಿನಿಮಾದ ಟ್ರೈಲರ್ನ ಎಡಿಟ್ ಮಾಡಿದ್ರು. ಸೊ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಅದೇ ಹೇಳಿದ್ದು, ಕ್ಯಾರೆಕ್ಟರ್ಗಳು ಎಸ್ಟಾಬ್ಲಿಷ್ ಆಗಬೇಕು. ಆ ಎಸ್ಟಾಬ್ಲಿಷ್ ಆಗೋದಕ್ಕೆ ಏನೇನು ಬೇಕೋ ಅದು ನಾನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ಬಟ್ ಇಂಟೆನ್ಸಿಫೈ ಆಗಿ ಇಲ್ಲಿ ಈ ವಿಷಯಗಳು ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್
ಸಾರಿ ನೀವೇನು ಹೇಳಿದ ಕ್ವಶನ್ ಇದು? ಅದೇ ಎಡಿಟಿಂಗು ಕೆಲವೊಂದು ಕಡೆ ಫಾಸ್ಟ್ ಕಟ್ಸು ಸ್ಲೋ ಮೂಮೆಂಟ್ಸು ಎರಡೂ ಕೂಡ ಮಿಕ್ಸ್ ಆಗಿದೆ. ಅದು ಬೇಸಿಕಲಿ ಬಂದು ಅವರು ಜನನ ಸೆಳೆಯೋದಕ್ಕೆ ಮಾಡಿದಂಥ ಒಂದು ಸ್ಟ್ರಾಟಜಿ. ಓಕೆ. ಯಾಕೆಂದರೆ ಆಮೇಲೆ ನಾವು ಟ್ರೈಲರ್ ಕಟ್ ಮಾಡಬೇಕಾದ್ರೂ ಕೂಡ ನಾವು ಸ್ವಲ್ಪ ಹೊಸತೇನೋ ಟ್ರೈ ಮಾಡಬೇಕು ಅನ್ನೋದು. ಹೌದು. ನಾವು ಕತೆ ಹೇಳ್ತಿದ್ದೀವಿ, ನಾವು ಎಲ್ಲವನ್ನ ಹೇಳ್ತಿದ್ದೀವಿ, ಅದನ್ನು ಈಗ ನಿಧಾನಕ್ಕೆ ಕೇಳ್ಕೊಂಡು ಹೋದರೆ ಅಥವಾ ನಿಧಾನಕ್ಕೆ ನರೇಶನ್ ಕೊಟ್ಕೊಂಡು ಹೋದರೆ ಏನು ವರ್ಕ್ ಆಗಲ್ಲ. ಹೌದು. ಜನಕ್ಕೆ ಇರೋದೇ ಇವಾಗ 1-1.5 ನಿಮಿಷ ಟೈಮು ಅಷ್ಟೇ. ಹೌದು. ಆ ಟೈಮಲ್ಲಿ ನಾವು ಅವ್ರನ್ನ ಆವರಿಸ್ಕೊಂಬಿಡ್ಬೇಕು. ಆವರಿಸ್ಕೋಬೇಕು ಅಂದರೆ ಆ ಸ್ಪೀಡ್ ಕಟ್ಟು ಸ್ಪೀಡ್ ಆಗಿರಬೇಕು ಮತ್ತು ರೀಚು ಅಂದರೆ ಅಬ್ಸರ್ವ್ ಮಾಡಬೇಕು. ಸೊ ಹಾಗಾಗಿ ನಮ್ಮ ಟ್ರೈಲರ್ ತುಂಬಾ ವರ್ಕ್ ಆಗಿದೆ. ಸುಮಾರು ಜನ ಎಲ್ಲ ಕಮೆಂಟ್ಸ್ ಮಾಡಿ. ಹೌದು. ಚೆಂಡೆನ ಒಂದು ಪ್ರಮುಖವಾದಂತಹ ಒಂದು ಎಲಿಮೆಂಟ್ ಆಗಿ ತೊಗೊಂಡಿರೋವಂಥದ್ದು. ಬಿಕಾಸ್ ಯೂಶಲಿ ನಾವು ಈ ಕೇರಳ ಸೈಡು ಅಲ್ಲೆಲ್ಲ ನೋಡೋದಾದರೆ ತುಂಬ ಒಂದು ಪಾಪ್ಯುಲರ್ ಇನ್ಸ್ಟ್ರೂಮೆಂಟ್. ಅಂದರೆ ಪ್ರತಿಯೊಂದು ಫಂಕ್ಷನ್ಸ್ಗಳಿಗೆ, ಹಬ್ಬ ಹರಿದಿನಗಳಲ್ಲಿ ಪ್ರತಿಯೊಂದಕ್ಕೂ ಚೆಂಡೆ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಸೊ ಇಲ್ಲಿ ಪೀಟರ್ ಅಂದರೆ ಚೆಂಡೆ ಬಾರಿಸುವಂಥದ್ದು. ಸೊ ನೀವು ಯಾಕೆ ಪರ್ಟಿಕ್ಯುಲರಾಗಿ ಇದೇ ಇನ್ಸ್ಟ್ರೂಮೆಂಟೇ ನಾವು ಅಲ್ಲಿ ತೋರಿಸ್ಬೇಕು ಅಂತ ನಿಮಗೆ ಮೈಂಡಿಗೆ ಯಾಕೆ ಬಂದಿದ್ದು? ಚೆಂಡೆನೇ ಯಾಕೆ? ಒಂದು ಇಟ್ಸ್ ಆ ಸೌಂಡಿಂಗೇ ಒಂದು ಡಿಫ್ರೆಂಟ್ ವೈಬ್ ಕ್ರಿಯೇಟ್ ಮಾಡಿದೆ. ಅಂದರೆ ಚಂಡೆನಲ್ಲಿ ಒಂದು ಡಿವೈನ್ ಪವರ್ ಇದೆ. ಹೌದು. ಓಕೆ. ನನಗೇನು ಅನ್ನಿಸ್ತು, ಆ ಚಂಡೆನ ಯೂಸ್ ಮಾಡಿದರೆ ಇದಕ್ಕಿಂತ ಮುಂಚೆ ಯೂಸ್ ಮಾಡಿಲ್ಲ ಅಂತಲ್ಲ, ಬಟ್ ಅದನ್ನು ಸಿನಿಮಾದ ಒಳಗಡೆ ತಂದಾಗ ಹೇಗಿರುತ್ತೆ. ಇದು ಚಂಡೆದೇ ಕತೆ ಅಂತಲ್ಲ, ಬಟ್ ಚಂಡೆ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗಂತ ನಾನು ಇಡೀ ಸಿನಿಮಾ ಚಂಡೆ ಬಾರಿಸಿ ಇಟ್ಟರೆ ಕ್ಲೈಮ್ಯಾಕ್ಸ್ ಬರೋಷ್ಟರಲ್ಲಿ ಆ ಒಂದು ಇಂಟೆನ್ಸಿಟಿ ಇರೋದಿಲ್ಲ, ಆ ಒಂದು ಇಂಟ್ರೆಸ್ಟ್ ಇರೋಲ್ಲ, ಆ ಕೇಳಿ ಇದಿರಲ್ಲ. ಅದಕ್ಕೆ ತುಂಬ ಸೆನ್ಸಿಬಲ್ ಆಗಿ ಯೂಸ್ ಮಾಡಿದ್ದೀವಿ ಚಂಡೆನ. ಚಂಡೆ ಕೂಡ ಸ್ಕೋರಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ನಾವು ಇದು ಮಾಡಿದ್ದೀವಿ, ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ 1-2 ಕಡೆ ಬರುತ್ತೆ ಚಂಡೆ ಎಸೆನ್ಸ್, ಆ ಸೌಂಡಿಂಗು. ಸೊ ಫಸ್ಟ್ ಆಫ್ ಆಲ್ ಒಂದು ಬರುತ್ತೆ, ಕ್ಲೈಮ್ಯಾಕ್ಸಲ್ಲಿ ಒಂದು ಬರುತ್ತೆ. ಸೊ ದಟ್ ಪೋರ್ಷನ್ ಶುಡ್ ಕ್ರಿಯೇಟ್ ಬಿಗ್ ಇಂಪ್ಯಾಕ್ಟ್ ಇನ್ ಥಿಯೇಟರ್ಸ್. ಸೊ ಮೊದಲನೇ ಉದ್ದೇಶ ಒಂದು ಆರ್ಟ್ ಫಾರ್ಮ್ನ ತರೋದು ಏನಕ್ಕೆ ಅಂದರೆ, ನಾವು ತೀರಾ ಅದ್ರ ಬಗ್ಗೆ ಹೇಳ್ತಾ ಹೋದರೆ, ಅದ್ರ ಬಗ್ಗೆ ಡಿಗ್ ಮಾಡ್ತಾ ಹೋದರೆ, ಅದ್ರದ್ದು ಇತಿಹಾಸ ಹೇಳ್ತಾ ಹೋದರೆ ಅದೊಂದು ಬೇರೆ ಥರ ಸಿನಿಮಾ. ಆ್ಯಂಡ್ ಅದು ಇವತ್ತಿನ ಜನಕ್ಕೆ ಅವಶ್ಯಕತೆ ಇಲ್ಲ. ಸೊ ಜನ ಇವಾಗ ಚಂಡೆನ ಹೇಗೆ ನೋಡ್ತಾರೆ, ಅಲ್ಲೆಲ್ಲೋ ಹೊಡಿತಾ ಇರ್ತಾರೆ, ಯಾವುದೋ ಇವೆಂಟಲ್ಲಿ ಹೊಡಿತಾ ಇರ್ತಾರೆ, ಯಾವುದೋ ಪ್ರೋಗ್ರಾಮಲ್ಲಿ ಹೊಡಿತಾ ಇರ್ತಾರೆ, ಯಾವುದೋ ಇನಾಗ್ರೇಷನಲ್ಲಿ ಹೊಡಿತಾ ಇರ್ತಾರೆ. ಅದೇ ಇರಬೇಕು. ಆ ಥರದ್ದೇ ಹುಡುಗರು ಇವರೆಲ್ಲ. ಓಕೆ. ಸೊ ಆ ಥರ ಇರಬೇಕಾದ್ರೆ ಅದನ್ನು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನಾವು ಅದನ್ನು ರೌಂಡ್ ಆಫ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಇನ್ನೊಂದು, ಅದನ್ನೆಲ್ಲೂ ಯೂಸ್ ಮಾಡಿಲ್ಲ ಚಂಡೆನ, ಸಿನಿಮಾದಲ್ಲೆಲ್ಲೂ ಯೂಸ್ ಮಾಡಿಲ್ಲ. ಅಂದರೆ ಬೇರೆ ಸಿನಿಮಾದಲ್ಲಿ ಚಂಡೆ ಕೂಡ ಒಂದು ಕಥಾವಸ್ತುವಾಗಿ ಯೂಸ್ ಮಾಡಿಲ್ಲ. ನನಗೆ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಒಂದು ಇದಕ್ಕಿದ್ದಂಗೆ ಹೊಳೆದಿರೋ ಅಂಥ ಒಂದು ಐಡಿಯಾ ಅದು. ಅಂದರೆ ಸ್ಟೋರಿನ ಡೆವಲಪ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಆಗ ಯಾವಾಗ ಚಂಡೆನ ನಾವು ಸಿನಿಮಾ ಒಳಗಡೆ ತರ್ತೀವಿ, ದೆನ್ ಎಂಟೈರ್ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ತೀನಿ. ಆಗ ಇಡೀ ಟೀಮ್ಗೆ ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಪ್ಲಾಟಾಗಿ ಕಾಣಿಸುತ್ತೆ. ಆಗ ನಮಗನ್ಸುತ್ತೆ, ಓಕೆ, ಇದನ್ನು ಇಟ್ಕೊಂಡು ನಾವು ಒಂದು ಮಜಾ ಮಾಡ್ಬೋದು ಅಂತ. ದೆನ್ ಆ ಚಂಡೆ ಏನಿದೆ ಅಷ್ಟು ಸೀಕ್ವೆನ್ಸ್ಗಳನ್ನು ನಾವು ಡಿಸೈನ್ ಮಾಡಿದಾಗ ಚಂಡೆ ಒಂದು ಪಾರ್ಟು ಒಂದು ಹೊಸತೇನೋ ವಿಷಯ ನಾವು ತರ್ತೀವಿ ಅನ್ನೋದು. ಇನ್ನೊಂದು, ಇದು ಥಿಯೇಟ್ರಲ್ಲಿ ಸೌಂಡ್ ಆದರೆ ಹೆಂಗಿರುತ್ತೆ, ಇದ್ರ ಜೊತೆಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳು ಕೂಡ ಓಡ್ತಾ ಇರುತ್ತೆ, ಶಹನಾಯಿ ಓಡ್ತಾ ಇರುತ್ತೆ, ನಾದಸ್ವರ ಓಡ್ತಾ ಇರುತ್ತೆ, ಬೇರೆ ಬೇರೆ ಸೌಂಡಿಂಗ್ ಎಲ್ಲ ಕೊಟ್ಟಾಗ ಆ ಥಿಯೇಟ್ರಲ್ಲಿ ಆಡಿಯನ್ಸ್ಗೆ ಆಯಾ ಸೀಕ್ವೆನ್ಸ್ಗೆ, ಕ್ಲೈಮ್ಯಾಕ್ಸ್ಗೆ ಎಲ್ಲ ನಾವು ಆ ಫೀಡ್ ಮಾಡ್ತಾ ಹೋದಾಗ ಅದು ಮಜಾ ಕೊಡೋದೇ ಬೇರೆ. ಯಾಕೆಂದರೆ ಐ ವಾಂಟೆಡ್ ಟು ಮೇಕ್ ಶೂರ್ ಕ್ಲೈಮ್ಯಾಕ್ಸ್ ಶುಡ್ ಬಿ ಬ್ಯಾಂಗ್ ಅಂತ. ಸೊ ದಟ್ಸ್ ವಿ ಹ್ಯಾವ್ ಡನ್. ಹೌದು. ಬಿಕಾಸ್ ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿದಾಗ ದಿಸ್ ಮ್ಯೂಸಿಕ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಪ್ರತಿಯೊಂದು ಸಿನಿಮಾಕ್ಕೂ ಕೂಡ. ಇಲ್ಲೂ ಕೂಡ ನಾವು ಕೇಳ್ತಾ ಹೋದರೆ ನೀವು ಏನದು 1.5 ನಿಮಿಷದೇನು ಟ್ರೇಲರನ್ನು ಮಾಡಿದ್ದೀರಾ ಅಂದರೆ ಹಾಗೆ ನಮ್ಗೆ ಹೇಳ್ಕೊಂಡು ಹೋಗುತ್ತೆ. ಅಂದರೆ ಅಷ್ಟು ಇಂಪ್ಯಾಕ್ಟ್ ಕೊಟ್ಟಿರೋವಂಥದ್ದು. ಕೆಲವೊಂದು ಕಡೆ ನಮ್ಗೆ ಏನನ್ನಿಸುತ್ತೆ, ಸೈಲೆನ್ಸ್ ಹೆಚ್ಚಾಗಿರೋವಂಥದ್ದು ಸೀನ್ಸ್ಗಳು ಅಬ್ಸರ್ವ್ ಮಾಡಿದ್ರೆ, ಮತ್ತು ವಿಜುವಲ್ ಸ್ಟೋರಿ ಟೆಲ್ಲಿಂಗ್ಗೆ ಪ್ರಾಮುಖ್ಯತೆ ಹೆಚ್ಚು ಕೊಟ್ಟಿದ್ದೀರಾ ಅಂತ ನನಗೆ ಅನ್ನಿಸ್ತು. ಸೊ ಇದನ್ನು ಅಂದರೆ ಬೇಸಿಕ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದೀರಾ? ಮೊದಲನೇದಾಗಿ ಎಸ್, ನೀವು ಹೇಳಿದ ಕರೆಕ್ಟು. ಮ್ಯೂಸಿಕ್, ನನಗೆ ಮ್ಯೂಸಿಕ್ ತುಂಬ ಇಂಟ್ರೆಸ್ಟ್. ಅಂದರೆ ನನ್ನ ಸಿನಿಮಾದಲ್ಲಿ ಮ್ಯೂಸಿಕ್ ಕೂಡ ಒಂದು ಪಾತ್ರ ಆಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆಲ್ವೇಸ್. ಯಾಕೆಂದರೆ ಪ್ರತಿ ನೋಡುಗನಿಗೂ ಕನೆಕ್ಟ್, ನಾವೇನೋ ಹೇಳ್ತಿದ್ದೀವಿ ಅದನ್ನು ಕನೆಕ್ಟ್ ಮಾಡಬೇಕು ಅಂದರೆ ಇದು ತಲತಲಾಂತರದಿಂದ ಬಂದಿದ್ದು. ಮ್ಯೂಸಿಕ್ನ ಕೂಡ ನಾವು ಬ್ಲೆಂಡ್ ಮಾಡಿದಾಗ ಒಂದು ಎಮೋಷನ್ ಜೊತೆಗೆ ಅದು ಇನ್ನೂ ಅಪ್ಲಿಫ್ಟ್ ಆಗುತ್ತೆ. ಸೊ ಅದೊಂದು. ಮತ್ತು ನನಗೆ ನನ್ನ ಸಿನಿಮಾ ಈಗ ದೂರದರ್ಶನವೂ ಅಷ್ಟೇ ತುಂಬ ಒಳ್ಳೆ ಹಾಡುಗಳು ಹೊಸಕ್ಕೆ ಕೊಟ್ಟಿದ್ರು.
ಆ್ಯಂಡ್ ಇಲ್ಲೂ ಕೂಡ ನನಗೆ ತುಂಬ ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಏನೋ ಬೇರೆ ಥರದ್ದೇ ಏನೋ ಮಾಡೋವಂಥ ಎಲ್ಲ ಪ್ಲ್ಯಾನ್ ಇತ್ತು. ಸೊ ಅದು ನಾನು ಸ್ಕ್ರೀನ್ ಪ್ಲೇ ಲೆವೆಲಲ್ಲೇ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಸೊ ರಿತ್ವಿಕ್ ಮುರಳೀಧರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಹಿ ಹ್ಯಾಸ್ ಡನ್ ವೆರಿ ಗುಡ್ ಜಾಬ್ ಇನ್ ದಿಸ್ ಫಿಲಮ್ ಆ್ಯಂಡ್ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಸಾಕಷ್ಟಿದೆ ಈ ಸಿನಿಮಾಗೆ. ಸೊ ಋತ್ವಿಕ್ ಜೊತೆ ನಾವು ಮಾತಾಡ್ಬೇಕಾದ್ರೆ ನಾವು ರೆಗ್ಯುಲರಾಗಿ ಸುಮಾರು ಒಂದು 6 ಮಂತ್ ಪ್ರೋಸೆಸ್, ಸಾಂಗ್ ಒಂದು 2-3 ತಿಂಗಳು ಪ್ರೋಸೆಸ್ ಆಯಿತು ಅಂದರೆ ಬ್ಯಾಕ್ಗ್ರೌಂಡ್ಸ್ ಕೂಡ 6 ಮಂತ್ ಪ್ರೋಸೆಸ್ ಇದೇ ಆಫೀಸಲ್ಲಿ ನಾವು ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಪ್ರೋಸೆಸ್ ಹೇಗಿತ್ತು ಅಂದರೆ ಪ್ರತಿ ಒಂದು ಟ್ಯೂನ್ ಆಗಲಿ, ಪ್ರತಿಯೊಂದು ಇನ್ಸ್ಟ್ರೂಮೆಂಟ್, ಪ್ರತಿಯೊಂದು ಕೋರಸ್ ಆಗಿದ್ರೂ ಕೂಡ ನಾವು ಕೂತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಈ ಪೋರ್ಷನ್ಗೆ ಹಿಂಗೆ ಬರಬೇಕು ಅಂದ್ಕೊಂಡು ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋವಂಥದ್ದು. ಆ್ಯಂಡ್ ಎಸ್ ಅಫ್ಕೋರ್ಸ್ ಸಿನಿಮಾ ಕೂತು ನೋಡಬೇಕಾದ್ರೆ ಮ್ಯೂಸಿಕ್ಕು ಕೂಡ ಒಂದು ಪಾರ್ಟ್ ಆಫ್ ದಿ ಏನಂತಾರೆ ಅಂದರೆ ನಿಮ್ಗೆ ಅದು ಡಿಟ್ಯಾಚ್ ಆಗಿರಬಾರ್ದು. ಹೌದು, ಬ್ಲೆಂಡ್ ಸಿನಿಮಾಗೆ ಹೌದು ಬ್ಲೆಂಡ್ ಆಗಿರಬೇಕು. ಮ್ಯೂಸಿಕ್ಕೇ ಒಂದು ಕಡೆ ಹೋಗ್ತಿದೆ, ಕತೆ ಒಂದು ಕಡೆ ಹೋಗ್ತಿದೆ, ವಿಜುವಲೇ ಒಂದು ಕಡೆ ಹೋಗ್ತಿದೆ ಅಂದರೆ ಆಡಿಯನ್ಸ್ ಎದ್ದು ಒಂದು ಕಡೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಆ ಥರ ಅಂದರೆ ನನ್ನ ಸಿನಿಮಾದಲ್ಲಿ ಆ ಥರ ಇರಬಾರ್ದು ಅನ್ನೋದು ನನಗೆ ತುಂಬ ಭಾಳ ಒಂದು ಇದಿತ್ತು. ಯಾಕೆಂದರೆ ಮ್ಯೂಸಿಕ್ ಈಸ್ ವೆರಿ ಮೋಸ್ಟ್ ಇದು ಪಾರ್ಟ್ ಆಗಿತ್ತು ನನ್ನ ಸಿನಿಮಾದಲ್ಲಿ, ಮುಂದೆನೂ ಇರುತ್ತೆ. ಯಾಕೆಂದರೆ ಮ್ಯೂಸಿಕ್ ಈಸ್ ವೆರಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ ಎನಿ ಮೂವಿ ಅಂತ ಹೇಳ್ಬೋದು. ಹೌದು ಹೌದು. ಸೊ ಇನ್ನೊಂದು ವಿಜುವಲ್, ಗುರುಪ್ರಸಾದ್ ನರ್ನಾಡ್ ಅಂತ. ಸೊ ಹಿ ಈಸ್ ವೆರಿ 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 ಟ್ಯಾಲೆಂಟೆಡ್ ಸಿನಿಮಾಟೋಗ್ರಫರ್. ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತು ಈಗ ತೆಲುಗು ಒಂದು ಮಾಡ್ತಿದ್ದಾರೆ ಆ್ಯಂಡ್ ಹಿಂದಿ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ಮುಂಚೆ ಸಾಕಷ್ಟು ಕನ್ನಡ ಸಿನಿಮಾಗಳನ್ನು ಮಾಡಿದ್ದಾರೆ. ನಾನು ಮತ್ತು ಗುರು ಸರ್ ಮೀಟ್ ಮಾಡಿ ಅವ್ರ ಕತೆ ಹೇಳಿದಾಗ ಹಿ ವಾಸ್ ಸೋ ಎಕ್ಸೈಟೆಡ್. ಆ್ಯಂಡ್ ಇದನ್ನು ಬೇರೆ ಥರ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಇದ್ರದ್ದು ಬ್ಯಾಕ್ ಡ್ರಾಪ್ ಬೇರೆ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ ಆ್ಯಂಡ್ ಇದ್ರ ಪ್ರೆಸೆಂಟೇಷನ್ ಬೇರೆ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದಾಗ ಅವ್ರದ್ದು ಒಂದಷ್ಟು ಐಡಿಯಾಸ್ಗಳು, ಅವ್ರದ್ದೊಂದು ಒಂದಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಗಳು, ಒಂದಷ್ಟು ಟೆಕ್ನಿಕ್ಯಾಲಿಟೀಸು ಆ್ಯಂಡ್ ನಾವು ಯೂಸ್ ಮಾಡ್ಕೊಂಡಿರೋ ಎಕ್ವಿಪ್ಮೆಂಟ್ಸ್ಗಳಾಗಲಿ, ಕ್ಯಾಮರಾ ಆಗಲಿ, ಲೆನ್ಸ್ ಆಗಲಿ ಎಲ್ಲ ಹೈ ಎಂಡ್ ಹೋಗಿದ್ದೀವಿ. ಎಲ್ಲೂ ಕೂಡ ನಾವು ಕಾಂಪ್ರಮೈಸ್ ಆಗಿಲ್ಲ. ಯಾಕೆಂದರೆ ಒಬ್ಬ ಸಂಗೀತ ನಿರ್ದೇಶಕನಿಗಾಗಲಿ ಅಥವಾ ಒಬ್ಬ ಸಿನಿಮಾಟೋಗ್ರಫರ್ಗಾಗಲಿ 50-60% ಕೆಲಸ ಈಸಿ ಮಾಡಿಕೊಟ್ಬಿಟ್ರೆ, ಅವ್ರು 50-60% ಕೆಲಸ ಹಾಕ್ಬಿಟ್ರೆ ಅಲ್ಲಿ ಕೆಲಸ ತುಂಬ ಅಚ್ಚುಕಟ್ಟಾಗಿ ಹೌದು. ನಾವೆಲ್ಲ 100% ಅವ್ರ ಮೇಲೆ ಬಿಡಬಾರ್ದು, ಅದು ವರ್ಕ್ ಆಗಲ್ಲ. ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಗೊತ್ತಿರುತ್ತೆ ಈ ಸಿನಿಮಾ ತೆರೆ ಮೇಲೆ ಹೇಗೆ ಬರುತ್ತೆ ಅಂತ, ಯಾರಿಗೂ ಗೊತ್ತಿರಲ್ಲ ಫಸ್ಟು. ಸೊ ತೆರೆ ಮೇಲೆ ಹೇಗೆ ಬರುತ್ತೆ ಅನ್ನೋದನ್ನ ನಾವು ಟೆಕ್ನಿಷಿಯನ್ಸ್ಗೆ ಫೀಡ್ ಮಾಡ್ತಾ ಹೋದಾಗ ಅವ್ರು ಆ ಬೌಂಡ್ರಿ ಒಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಹೌದು. ಸೊ ಆವಾಗಲೇ ವರ್ಕ್ ಆಗೋದು. ಅದ್ರ ಜೊತೆಗೆ ನಾವು ನಮ್ಮ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ಅಷ್ಟೇ ಎಲ್ಲ ಬೇರೆ ಸ್ಟೇಟಲ್ಲಿ ಆಗಿರೋದು, ಕೊಚ್ಚಿ, ಚೆನ್ನೈ, ಮುಂಬೈ, ಯಶ್ರಾಜಲ್ಲಿ ಒಂದಷ್ಟಾಗಿದೆ. ಆಮೇಲೆ ಮ್ಯೂಸಿಕ್ ಸ್ಟ್ರಿಂಗ್ಸ್ ಆಗಲಿ, ಸ್ಕೋರಿಂಗ್ ಆಗಲಿ ಇವೆಲ್ಲ ಯುರೋಪ್ನ ಬುಡಾಪೆಸ್ಟಲ್ಲಿ ಮಾಡಿದ್ದೀವಿ. ಆ್ಯಂಡ್ ಏನದು ಕಲರ್ ಗ್ರೇಡ್ ಬಂದು ನಾವು ನಮ್ಮ ಕಲರ್ ಪ್ಲ್ಯಾನೆಟ್ ಈಗ ಸಾಕಷ್ಟು ದೊಡ್ಡ ಸಿನಿಮಾಗಳಿಗೆ ಮಾಡಿದ್ದಾರೆ. ಆ್ಯಂಡ್ ಕಾಂತಾರಾಗೂ ಅಲ್ಲೇ ಮಾಡಿರೋದು. ಸೊ ಅಂದರೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ರೈಟ್ ಟೆಕ್ನಿಷಿಯನ್ಸ್ ಕೈಯಲ್ಲಿ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಕೂಡ ಆಗಿದೆ. ಸೊ ಇದೆಲ್ಲ ಯಾಕೆ ಅಂದರೆ ನಮ್ಮ ಸಿನಿಮಾ ಒಂದು ಕ್ವಾಲಿಟಿನ ಮೀಟ್ ಮಾಡಬೇಕು ಅನ್ನೋದು ನಮಗೆ ಮೊದಲಿನ ದಿನದಿಂದ ಇದ್ದಿತ್ತು. ಆ್ಯಂಡ್ ಇದಕ್ಕೆ ನನ್ನ ಜೊತೆ ನಿಂತಂಥ ರಾಕೇಶ್ ಹೆಗಡೆ ಆಗಲಿ, ರವಿ ಹಿರೇಮಠ ಆಗಲಿ, ಆ್ಯಂಡ್ ಈ ಸಿನಿಮಾದ ಸೌಂಡ್ ಡಿಸೈನ್ ಮಾಡಿರೋದು ರವಿ ಹಿರೇಮಠ, ಒನ್ ಆಫ್ ಅವರ್ ಪ್ರೊಡ್ಯೂಸರ್. ಸೊ ಹಿ ಹ್ಯಾಸ್ ಆಲ್ಸೋ ಡನ್ ವೆರಿ ಗುಡ್ ಜಾಬ್. ಆ್ಯಂಡ್ ಯಾಕೆಂದರೆ ನಾನು ಮುಂಚೆನೇ ಹೇಳಿದ್ದೆ, ರವಿ ಈ ಸಿನಿಮಾ ನಾಟ್ ಓನ್ಲಿ ಅದರ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೌಂಡ್ ಡಿಸೈನ್ ಕೂಡ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಯಾವಾಗಲೂ ಡಿಸ್ಕಸ್ ಮಾಡ್ಕೊಂಡು ಕೂತ್ಕೋತಾ ಇದ್ವಿ. ಆ್ಯಂಡ್ ಐ ವಾಸ್ ವೆರಿ ಮಚ್ ಕ್ಲಿಯರ್ ಇನ್ ಸ್ಕ್ರೀನ್ ಪ್ಲೇ. ಇಲ್ಲಿ ಈ ಸೌಂಡು, ಇಲ್ಲಿ ಈ ಸೌಂಡು, ಇದು. ಸೊ ಹಿ ಪ್ರಿಪೇರ್ಡ್ ಫಾರ್ ದಟ್ ಆಲ್ಸೋ. ಸೊ ಹಾಗಾಗಿ ನಮಗೆ ಆದರೆ ಒಂದು ಅರ್ಥದಲ್ಲಿ ಇದು ಪ್ರಾಪರ್ ಟೆಕ್ನಿಷಿಯನ್ಸ್ಗಳು ಸೇರಿ ಮಾಡಿರುವಂಥ ಸಿನಿಮಾ. ಅದಕ್ಕೆ ಬಿಕಾಸ್ ಔಟ್ಪುಟ್ ನೋಡಿದಾಗೇ ಗೊತ್ತಾಗುತ್ತೆ. ಇವಾಗ ನನ್ನ ಒಂದು ಕೊನೆ ಪ್ರಶ್ನೆ ಏನಂದರೆ, ಅಲ್ಲಿ ಒಂದಷ್ಟು ಜನನ ಕೇಳಿದೆ, ಅಂದರೆ ಇಲ್ಲಿ ರಾಜೇಶ್ ಧ್ರುವ ಆಗಿರ್ಬೋದು, ಹೀರೋಯಿನ್ಸ್ಗಳನ್ನ ಈ ಥರ ಸಬ್ಜೆಕ್ಟ್ಸ್ಗಳು ಮಾಡಬೇಕಾದ್ರೆ ಕೆಲವೊಂದು ಅನ್ಯೂಷಲ್ ಥಿಂಗ್ಸ್ಗಳು ಆಗುವಂಥದ್ದು. ಸೊ ನಿಮ್ಮ ಅಂದರೆ ಸಿನಿಮಾದಲ್ಲಿ ಆ ಥರ ಏನಾದರೂ ಒಂದು ಅನ್ಯೂಷಲ್ ಇನ್ಸಿಡೆಂಟ್ ಏನಾದರೂ ಆಗಿರೋದು ಉಂಟಾ? ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅನ್ಯೂಶುವಲ್ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ಡು ಅಥವಾ ಈಗ ಎಕ್ಸಾಂಪಲ್ ಏನು ಅಂದರೆ ಅದು ಮಿರಾಕಲ್ ಅಂತ ಹೇಳಬೇಕು ಅಥವಾ ಏನು ಹೇಳಬೇಕು ಗೊತ್ತಿಲ್ಲ. ನಾವಲ್ಲಿ ಹೋದಾಗ
ನಮಗೆ ಸಿನಿಮಾದಲ್ಲಿ ಮಳೆ ಕೂಡ ಒಂದು ಪಾತ್ರ ಆಗಿರಬೇಕಿತ್ತು. ಓಕೆ. ಆ್ಯಂಡ್ ಅಲ್ಲಿನ ಲೊಕ್ಯಾಲಿಟಿ ಈಗ ಕೊಡಗು, ಭಾಗಮಂಡಲ, ಮಡಿಕೇರಿ ಅಂತಂದರೆ ನಿಮ್ಮ ಹೆಸರು ಹೇಳ್ತಿದ್ದಂಗೆ ನಿಮ್ಗೆ ಒಂಥರ ವೈಬ್ ಫೀಲ್, ಹಚ್ಚ ಹಸಿರು, ಇದೆಲ್ಲ ಒಂಥರ ವೈಬ್ ಫೀಲ್ ಅಲ್ವಾ. ಅಲ್ಲಿ ನಾವು ರೋಚಕವಾದಂಥ ಒಂದು ಕಥೆಯನ್ನು ಹೇಳೋಣ ಅಂತ ಹೊರಟಿತ್ತು. ಸೊ ಸುತ್ತ ಹಚ್ಚ ಹಸಿರಿನ ನಡೆಯುವಂಥ ರೋಚಕ ಕಥೆ ಇದು ಪೀಟರ್ ಬೇಸಿಕಲಿ. ಸೊ ಇಡೀ ಟೀಮಿಗೆ ಗೊತ್ತಿಲ್ಲ ಅಲ್ಲಿ ಮಳೆ ಬಂದರೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ, ನಮಗೆ ಗೊತ್ತು. ಓಕೆ, ಯಾಕೆಂದರೆ ನಾವು ಹೋಗಿದ್ದೆ ಮಾನ್ಸೂನಲ್ಲಿ. ಆ್ಯಂಡ್ ವಿ ವಾಂಟೆಡ್ ಟು ಮೇಕ್ ಶ್ಯೂರ್ ಇದು ಮಳೆಯಲ್ಲೇ ಶೂಟ್ ಆಗಬೇಕು. ಅರ್ಧ ಭಾಗ ಸಿನಿಮಾದಲ್ಲಿ 2 ಭಾಗ ಬರುತ್ತೆ. ಓಕೆ, 2 ಭಾಗ ಅಂದರೆ ಇಟ್ಸ್ ಅ ನಾನ್ ಲೀನಿಯರ್ ಸಬ್ಜೆಕ್ಟ್. ಫ್ಲ್ಯಾಶ್ ಬ್ಯಾಕು, ಪ್ರೆಸೆಂಟು. ಸೊ ಪ್ರೆಸೆಂಟ್ ಫುಲ್ಲು ನಿಮಗೆ ಮಳೆ, ಒಂದು ಸುಂದರವಾದ ವಾತಾವರಣ ಇದೆಲ್ಲ. ನಿಮಗೆ ಪಾಸ್ಟ್ ಬಂದು ನಿಮಗೆ ಮೋಡ, ಒಂಥರ ಬ್ರೀಝಿ ಫೀಲು. ಓಕೆ ಓಕೆ ಆ್ಯಂಡ್ ಫಾಗ್. ಸೊ ಈ ಥರದ್ದು ಮಧ್ಯೆ ನಡೆಯುವಂಥದ್ದು. ಸೊ ಹೀಗೆ ನಡಿಬೇಕಾದ್ರೆ ನಾವು ಕಥೆನ ಕೂಡ ಅಷ್ಟೇ ಅಂದವಾಗಿ ನಾವು ಸೃಷ್ಟಿ ಮಾಡಿರ್ಬೇಕಾದ್ರೆ, ಫ್ರೇಮ್ಸು ಕೂಡ ಅಷ್ಟೇ ಅಂದವಾಗಿ ನಾವು ಸೃಷ್ಟಿ ಮಾಡಬೇಕು. ಸೊ ನಾನು ಯಾಕೆ ಪದೇ ಪದೇ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಅಂದರೆ ಇದಕ್ಕೇ. ಅದು ಒಂದು ಸೀನ್ ನಡೀತಾ ಇದೆ ಅಂದರೆ ಅದ್ರ ಬ್ಯಾಕ್ ಡ್ರಾಪ್ ಸುಮ್ಮನೆ ಕ್ರಿಯೇಟ್ ಆಗಿಲ್ಲ. ಹೌದು. ಸೊ ಅದ್ರ ಬ್ಯಾಕ್ ಡ್ರಾಪ್ ಇರೋದಕ್ಕೆ ಒಂದು ರೀಸನೂ ಇದೆ. ಆ್ಯಂಡ್ ಆ ಥರ ಫ್ರೇಮ್ಸ್ಗಳು ಕೂಡ ಇದೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಆ ಮಳೆನ ನಮ್ಮ ಕ್ರ್ಯೂ ಮೆಂಬರ್ಸಲ್ಲಿ 3/4 ಭಾಗ ನೋಡಿಲ್ಲ. ಓಕೆ, ಮಳೆ ಅಂದರೆ ಅದು ಜಡಿ ಮಳೆ. ಸೊ ಎಷ್ಟೋ ಜನ ಅಂದರೆ ಕ್ರ್ಯೂ ಮೆಂಬರಲ್ಲಿ ಸುಮಾರು ಒಂದು 90 ಜನ ವರ್ಕ್ ಮಾಡ್ತಾ ಇದ್ವಿ ಇಡೀ ಸೆಟ್ಟಲ್ಲಿ. ಬಹುಶಃ 2-3 ದಿನ ಇವ್ರು ಪ್ಯಾಕಪ್ ಮಾಡ್ತಾರೆ ಡೈರೆಕ್ಟ್ರು ಅಂತ ಅಂದ್ಕೊಂಡಿದ್ರು. ಓಕೆ, ಬಟ್ ಅವ್ರಿಗೂ ಗೊತ್ತಿಲ್ಲ ಸಿನಿಮಾ ನಡೆಯೋದೇ ಮಳೆನಲ್ಲಿ. ಓಕೆ. ಸೊ ಅದಾದಮೇಲೆ 3-4 ದಿನ ಆದಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು, ಓ ಇದು ನಾವು ಇದ್ರ ಜೊತೆನೇ ನಾವು ಹೋಗಬೇಕು ಹಾಗೆ ಹೀಗೆ ಅಂತ. ಆ್ಯಂಡ್ ತುಂಬ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂತಂದರೆ ಈಗ ಪ್ರತಿದಿನ ಬೆಳಿಗ್ಗೆ ಮಳೆ, ಮಧ್ಯಾಹ್ನ ಮಳೆ, ರಾತ್ರಿ ಮಳೆ. ಓಕೆ, ಬಿಟ್ಟಾಗ ಹೊರಗಡೆ ಮಾಡ್ಕೋತಾ ಇದ್ವಿ, ಇಲ್ದಿದ್ದಾಗ ಇಂಟೀರಿಯರ್ ಮಾಡ್ಕೋತಾ ಇದ್ವಿ. ಸೊ ಈ ಥರದ್ದೆಲ್ಲ. ಆಮೇಲೆ ಒಂದು ಮನೆ ನಾವು ಸೆಟ್ ಹಾಕಿದ್ವಿ ಅಲ್ಲಿ. ಮನೆ ಸೆಟ್ ಹಾಕಿ ಅದನ್ನು ಎಷ್ಟು ಏನಂತಾರೆ ತುಂಬ ರಿಯಲಿಸ್ಟಿಕ್ ಆಗಿ ನಾವೆಲ್ಲ ಡಿಸೈನ್ ಮಾಡಿರೋದು. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದು ಫೈಟ್ ಇದೆ, ಅದು ಮನೆ ಹೊರಗಡೆ ನಡೆಯುವಂಥದ್ದು. ನಾನು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದೆ ಬಿಕಾಸ್ ಆಫ್ ಮಳೆ. ಒಂದು ದಿನ ಇವಾಗ ನಮಗೆ ದಾರಿ ಇಲ್ಲ, ನಾಳೆನೋ ನಾಡಿದ್ದು ನಾವು ಶೆಡ್ಯೂಲ್ ಬ್ರೇಕ್ ಮಾಡ್ತಿದ್ವಿ, ಫಸ್ಟ್ ಶೆಡ್ಯೂಲ್ ಬ್ರೇಕ್ ಮಾಡ್ತಿದ್ವಿ. ಬಟ್ ಆ ಫೈಟೇ ಆಗಿಲ್ಲ. ಯಾಕೆಂದರೆ ಮಳೆ ಬಂತು, ಅದು ನೈಟ್ ನಡೆಯೋದು. ನೈಟು ಇದ್ದಿದ್ದು ಮಳೆ, ಬಟ್ ಆ ಸೀನ್ಗೆ ಮಳೆನೇ ಇರಬಾರ್ದು. ಮಳೆಯಲ್ಲೂ ಮಾಡೋಕ್ಕಾಗಲ್ಲ ಫೈಟ್. ಓಕೆ. ಸೊ ಇಟ್ಸ್ ಅ ವೆರಿ ನ್ಯಾಚುರಲ್ ಫೈಟ್. ಮಳೆಯಲ್ಲಿ ಮಾಡಿದ್ರೆ ಅದು ಡಸಂಟ್ ಮೇಕ್ ಅದು ಒಂದು ಜಸ್ಟಿಫೈ ಮಾಡಲ್ಲ ಸೀಕ್ವೆನ್ಸ್ಗೆ. ಓಕೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ, ನಾಳೆಗೆ ಹಾಕೊಂಡ್ಬಿಟ್ಟಿದ್ದೀವಿ. ಓಕೆ. ಅಷ್ಟೂ ದಿನದಲ್ಲಿ 30 ದಿನ ಏನು ನಾವು ಫಸ್ಟ್ ಶೆಡ್ಯೂಲ್ ಮಾಡಿದ್ದೀವಲ್ಲ, 30 ದಿನದಲ್ಲಿ ಒಂದೇ ಒಂದು ದಿನ ಮಳೆ ಬಂದಿಲ್ಲ, ಅದು ಅವತ್ತೇ. ಓ ವಂಡರ್ಫುಲ್. ಸೊ ಇಡೀ ಟೀಮ್ಗೆ ಸರ್ಪ್ರೈಸ್ ಆಗೋಯ್ತು. ನಾವು 1.5 ಕಾಲ್ ಶೀಟ್ ಮಾಡಿದ್ದೀವಿ ಅವತ್ತು. ಇಡೀ ಟೀಮಿಗೆ ಸರ್ಪ್ರೈಸು. ಅಂದರೆ ನಿಮಗೆ ಒಂದು ಹನಿ ಮಳೆ ಬೆಳಿಗ್ಗೆಯಿಂದನೇ ಇಲ್ಲ, ಫ್ಲೋರು ವೆಟ್ಟಿಲ್ಲ, ಏನಿಲ್ಲ. ನೆಕ್ಸ್ಟ್ ಡೇ ಹೊಡಿತು ನೋಡಿ ಮಳೆ. ಅದು ಹೊಡೆದಿದ್ದು ಇಡೀ ಕರ್ನಾಟಕಕ್ಕೆಲ್ಲ ನ್ಯೂಸ್ ಹೋಗಿದೆ. ಅಂದರೆ ಧಾರಾಕಾರ ಮಳೆ ಭಾಗಮಂಡಲದಲ್ಲಿ, ಮುಳುಗಡೆ, ಆ ಜಾಗ ಮುಳುಗಡೆ, ಈ ಜಾಗ ಮುಳುಗಡೆ ಅಂತ. ಆ್ಯಂಡ್ ವಿ ಕಾಲ್ ಇಟ್ ಲಿಟಲ್ ಗಾಡ್ಸ್ ಸಮ್ ಪವರ್. ಎಕ್ಸಾಕ್ಟ್ಲಿ, ಹೌದು. ಸೊ ದಿಸ್ ಇಸ್ ವಾಟ್. ಎಸ್ ಸರ್. ಬಿಕಾಸ್ ಏನಕ್ಕಂದರೆ ನೀವು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ನಿಮ್ಮ ಶ್ರಮ ಎಷ್ಟು, ಅಂದರೆ ಇಷ್ಟು ವರ್ಷದ ಪರಿಶ್ರಮ ಗೊತ್ತಾಗುತ್ತೆ. ಅದು ಸ್ಕ್ರೀನ್ ಮೇಲೆ ಒಂದು ಆಡಿಯನ್ಸ್ಗೆ, ಒಂದು ಅವ್ರಿಗೆ ಅಂದರೆ ಆ ಫೀಲ್ ಕೊಡಬೇಕು ಅಂತ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ಆಗಿರ್ಬೋದು, ಆ ಮೈನ್ಯೂಟ್ ಡೀಟೇಲಿಂಗಳೆಲ್ಲವೂ ನಮಗೆ ಕಾಣಿಸುವಂಥದ್ದು. ಎಸ್ ಸರ್, ತುಂಬ ಒಳ್ಳೆಯದಾಗಲಿ. ಏಪ್ರಿಲ್ 10ಕ್ಕೆ ಫೈನಲಿ ಬರ್ತಾ ಇದ್ದೀರಾ. ಸೊ ಜನರು ನೀವು ಹೇಳ್ದಂಗೆ ಥಿಯೇಟ್ರ್ನಲ್ಲೇ ಬಂದು ಈ ಸಿನಿಮಾವನ್ನು ಅವರು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದಂಥದ್ದು. ಸೊ ಫೈನಲಿ ಒಂದು ಮಾತು ನಮ್ಮ ಆಡಿಯನ್ಸ್ಗೆ ಹೇಳಿಬಿಡಿ, ಯಾಕೆ ಸಿನಿಮಾಗೆ ಬಂದು ನೋಡಬೇಕು ಅನ್ನೋದು. ಪೀಟರ್ ಸಿನಿಮಾ ನೀವು ಇಲ್ಲಿವರೆಗೂ ನೋಡಿರ್ತೀರ. ಒಂದಷ್ಟು ಕಂಟೆಂಟ್ಗಳನ್ನು ನಾವು ಬಿಡ್ತಾ ಹೋಗ್ತಾ ಇರ್ತೀವಿ. ಸುಮಾರು 1 ವರ್ಷದಿಂದ ನಾವು ಪೋಸ್ಟರ್ ಆಗಲಿ, ಫಸ್ಟ್ ಲುಕ್ ಆಗಲಿ, ಆ್ಯಂಡ್ ಟೀಸರ್ ಆಗಲಿ, ಆ್ಯಂಡ್ ಸಾಂಗ್ಸ್ಗಳಾಗಲಿ ತುಂಬ ಮೆಚ್ಕೊಂಡಿದ್ದೀರಾ. ಸೊ ಇಲ್ಲಿವರೆಗೂ ನಮ್ಮ ಪೀಟರ್ ಕಂಟೆಂಟನ್ನು ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ಸಾಲು ನಿಮಗೆ ಕಂಟೆಂಟ್ಗಳು ಸಿಗುತ್ತೆ. ಸೊ ನೋಡಿ, ನೀವು ನೋಡಿದಾಗ ನಿಮ್ಮಲ್ಲಿ ಒಂದು ಏನಂತಾರೆ, ಒಂದು
ಒಂದು ವಿಷಯ ಗೊತ್ತಾಗುತ್ತೆ ನಿಮಗೆ, ಇಲ್ಲ ಈ ಹುಡುಗರು ಅಥವಾ ಈ ತಂಡ ಏನೋ ಒಂದು ಆಸೆ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ, ಈ ತಂಡ ಏನೋ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಸಿನಿಮಾ ಮೇಕಿಂಗ್ನ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಈ ಸಿನಿಮಾ ನಾವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅನ್ನೋದನ್ನು ನಮ್ಮ ಇಲ್ಲಿವರೆಗೂ ನಾವು ಬಿಟ್ಟಿರುವಂಥ ಕಂಟೆಂಟ್ಗಳು ಪ್ರೂವ್ ಮಾಡಿದೆ. ಸೊ ಹಾಗಾಗಿ ಆ ಒಂದು ಕಾನ್ಫಿಡೆಂಟ್ ಮೇಲೆ ನೀವು ಆರಾಮಾಗಿ ಥಿಯೇಟ್ರಿಗೆ ಬರ್ಬೋದು. ಬಟ್ ಥಿಯೇಟ್ರಿಗೆ ನೀವು ಬಂದ್ರಿ ಅಂದರೆ ನಿಮಗೆ ಯಾವುದೇ ರೀತಿಯಲ್ಲೂ ನಿಮಗೆ ಡಿಸಪಾಯಿಂಟ್ ಆಗೋಲ್ಲ. ಸೊ ಅಷ್ಟು ನೀಟಾಗಿ ನಾವು ಪ್ರಾಡಕ್ಟ್ನ ಮಾಡಿ ಕೊಡ್ತಿದ್ದೀವಿ. ಆ್ಯಂಡ್ ಇದೇ ಏಪ್ರಿಲ್ 10ನೇ ತಾರೀಕು ಪೀಟರ್ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ಇಡೀ ಕರ್ನಾಟಕದ ಜನತೆಗೆ ನಾವು ಇಡೀ ತಂಡ ಕೇಳ್ಕೊಳ್ಳೋದೇನು ಅಂದರೆ, ಒಳ್ಳೆ ಸಿನಿಮಾ ಮಾಡಿದಾಗ ಖಂಡಿತವಾಗ್ಲೂ ನೀವು ಬೆನ್ನು ತಟ್ಟಿದ್ದೀರಾ. ನಮ್ಮದು ಕೂಡ ಒಳ್ಳೆ ಸಿನಿಮಾ ಆ್ಯಂಡ್ ಎಲ್ಲದರ ಜೊತೆಗೆ ಟೆಕ್ನಿಕಲಿ ಕೂಡ ನಾವು ತುಂಬ ಸ್ಟ್ರಾಂಗಾಗಿ ವರ್ಕ್ ಮಾಡಿದ್ದೀವಿ. ಸೊ ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಪೀಟರ್ ಸಿನಿಮಾದ ನಿರ್ದೇಶಕರಾದಂತಹ ಸುಖೇಶ್ ಶೆಟ್ಟಿ ಅವರ ಮಾತುಗಳು. ಸೊ ಟೀಸರ್ ಆಲ್ರೆಡಿ ಇದರಲ್ಲಿ ಯೂಟ್ಯೂಬ್ನಲ್ಲಿದೆ. ನೀವೆಲ್ಲರೂ ಟೀಸರ್ ನೋಡಿಲ್ಲ ಅಂದರೆ ಈ ಕೂಡಲೇ ನೋಡಿ. ಬಿಕಾಸ್ ಏನಕ್ಕಂದರೆ ಸಿನಿಮಾ ಅಂತೂ ಖಂಡಿತವಾಗ್ಲೂ ಪ್ರಾಮಿಸಿಂಗ್ ಆಗಿ ಇದ್ದೇ ಇರುತ್ತೆ. ಆ್ಯಂಡ್ ಸೌಂಡಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ಈ ಸಿನಿಮಾವನ್ನು ಥಿಯೇಟ್ರ್ನಲ್ಲೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಈ ಸಿನಿಮಾ ಏಪ್ರಿಲ್ 10ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.